ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮ್ರ ವಿಪತ್ತಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ಓಂ ಶಾಂತಿ ಶಾಂತಿ दूरीकृतानं विपत्तिताभ्यां नमो नमः श्री गुरुपादुकाभ्यां नमो नमः श्री गुरुपादुकाभ्यां
ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಪರಮಪೂಜ್ಯ ಶ್ರೀ ಶ್ರೀಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ರೀಗಳವರ ಆದೇಶದಂತೆ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾವೆಲ್ಲರೂ ಕೂಡ ಈ ಮೈಸೂರು ನಗರದಲ್ಲಿ ಸುಮಾರು 1 ವರ್ಷಗಳಿಂದ ಈ ಕಲ್ಯಾಣ ಸ್ತವ ಈ 3 ಸ್ತೋತ್ರಗಳನ್ನು ನಾವೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀವಿ, ಪಾರಾಯಣ ಮಾಡ್ತಾ ಇದ್ದೀವಿ, ಬೇರೆಯವರಿಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈಗ ನಮಗೆ ಒಂದು ಸುಸಂದರ್ಭ. ಈಗ ನಮಗೆಲ್ಲ ಗೊತ್ತಿದ್ದ ಹಾಗೆ ಬರುವ 20ನೇ ತಾರೀಕು ನಾವೆಲ್ಲ ಸೇರಿ ಇದರ ಮಹಾ ಸಮರ್ಪಣೆಯನ್ನು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನು ತುಂಬ ವಿಶೇಷವಾಗಿ ಗಮನಿಸಬೇಕಾದಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಾನು. ಒಬ್ಬ ಭಕ್ತ, ಶಿವಭಕ್ತ, ಸದಾ ಶಿವನನ್ನು ಧ್ಯಾನ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಒಂದು ದಾರಿದ್ರ್ಯ ಅನ್ನೋದು ಸ್ವಲ್ಪ ಕಾಡ್ತಾ ಇತ್ತು. ದಾರಿದ್ರ್ಯ ಹೋಗಿಲ್ಲ. ಆಗ ಪಾರ್ವತಿ ಪ್ರಶ್ನೆ ಮಾಡ್ತಾನಂತೆ ಪರಮೇಶ್ವರನ, ನೋಡಿ ಆ ಬಡವ ದಾರಿದ್ರ್ಯದಲ್ಲಿದ್ದಾನೆ, ತುಂಬ ಬಡತನದಲ್ಲಿದ್ದಾನೆ, ಅವನಿಗೆ ಏನಾದರೂ ಸಹಾಯ ಮಾಡ್ತಾನೆ. ಅವನು ನಿಮ್ಮನ್ನು ಇಷ್ಟು ಭಕ್ತಿಯಿಂದ ಪೂಜಿಸ್ತಾನೆ, ಧ್ಯಾನಿಸ್ತಾನೆ, ಎಲ್ಲ ಮಾಡ್ತಾನಂತ. ಯಾಕೆ ಇಲ್ಲ? ಅದು ಅವನಿಗೆ ಇನ್ನೂ ಆ ಯೋಗ ಬಂದಿಲ್ಲ. ಯಾಕೆ ಹಾಗೆ ಹೇಳ್ತೀರಾ? ಕೊಟ್ಟು ನೋಡಿ, ಬರುತ್ತೆ, ಇದೆ ಅವನಿಗೆ ಆ ಸಾಮರ್ಥ್ಯ ಇದೆ ಅಂತ ಹೇಳಿದ್ರು. ಆಗ ಅವನು ದಾರಿಯಲ್ಲಿ ಹೋಗ್ತಾ ಇದ್ದ. ಪರಮೇಶ್ವರ ಪಾರ್ವತಿ ಕುತ್ತಿಗೆಯಿಂದ ಒಂದು ಸರವನ್ನು ತೆಗೆದು ಹಾಕಿದ್ದಂತೆ ದಾರಿಯಲ್ಲಿ. ಹಾಕಿದಾಗ ಇವನ ಮನಸ್ಸಿನಲ್ಲಿ ಒಂದು ವಿಷಯ ಬಂತು. ಅದೇ ಸಂದರ್ಭದಲ್ಲಿ ನಾನು ಮುಂದೆ ಏನಾದರೂ ಕುರುಡನಾಗಿಬಿಟ್ರೆ ಈ ದಾರಿಯಲ್ಲಿ ನಾನು ಹೇಗೆ ನಡೆದುಕೊಂಡು ಹೋಗಬಲ್ಲೆ ಅಂತ ಮನಸ್ಸಿನಲ್ಲಿ ಬಂದು ಕಣ್ಣು ಮುಚ್ಕೊಂಡು ಸ್ವಲ್ಪ ದೂರ ಹೋಗ್ಬಿಟ್ಟಂತೆ ಅವನು. ಆ ಸರ ಹಿಂದೆ ಉಳಿದಿದ್ದು, ಇನ್ನು ಮುಂದೆ ಹೋಗ್ಬಿಟ್ಟ. ಆಗ ಈಶ್ವರ ಹೇಳಿದಂತೆ ಪಾರ್ವತಿ ಅಂದರೆ, ನೋಡಿದ್ಯಾ, ನಾವು ಹುಟ್ಟು ಅನುಭವಿಸುವಂಥ ಯೋಗ ಅವನಿಗೆ ಇಲ್ಲ ಅಂತ ಹೇಳಿದ್ರು. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನಾವು ಇಷ್ಟು ವರ್ಷದಿಂದ 1 ವರ್ಷಗಳಿಂದ ಇದನ್ನು ನಿರಂತರವಾಗಿ ಪಾರಾಯಣ ಮಾಡ್ತಾ ಬಂದಿದ್ದೀವಿ. ಇದು ಒಂದು ಅದೃಷ್ಟ ನಮಗೆ ಈಗ ಕಾದಿದೆ, ಬಂದಿದೆ, ನಮ್ಮ ಹತ್ತಿರ ಬಂದಿದೆ. ಪರಮಪೂಜ್ಯ ಶ್ರೀಗಳವರು, ಸನ್ನಿಧಾನಗಳವರೇ ನಮ್ಮ ಹತ್ತಿರ ಬರ್ತಾ ಇದ್ದಾರೆ. ವಿಶೇಷ ಅಷ್ಟಲ್ಲದೆ ಇನ್ನೂ ಉಭಯ ಶ್ರೀಗಳವರು ಕೂಡ, ಎಡದೊರೆ ಉಭಯ ಶ್ರೀಗಳವರು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾರೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ಅಭ್ಯಾಸ ಮಾಡಿದಂತಹ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿಲ್ಲ ಅಂತಂದರೆ ನಾವು ನಮ್ಮ ಅದೃಷ್ಟವನ್ನು ಕಳ್ಕೊಳ್ತೀವಿ ಅಂತ ಹೇಳೋದ್ರ ಬಗ್ಗೆ ಯಾವ ಸಂದೇಹವೂ ಇಲ್ಲ. ನಮ್ಮ ಜೀವಿತಾವಧಿಯಲ್ಲಿ ಇಂತಹ ಒಂದು ಸುಸಂದರ್ಭ ಬರೋದು ಬಹಳ ಎಲ್ಲರಿಗೂ ಸಿಗೋದಿಲ್ಲ. ನಮಗಿಂತ ಹಿರಿಯವರಿಗೆ ಎಷ್ಟೆಲ್ಲರಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ, ಇನ್ನು ಮುಂದಿನವರಿಗೆ ಸಿಗತ್ತಾ ಅನ್ನೋದು ಗೊತ್ತಿಲ್ಲ. ಅಂತೂ ನಮ್ಮ ಜೀವಿತಾವಧಿಯಲ್ಲಿ ಇಂತಹ ಒಂದು ಅಮೂಲ್ಯವಾದಂತಹ ಒಂದು ಸಂದರ್ಭ ನಮ್ಮ ಪಾಲಿಗೆ ಒದಗಿದೆ ಅಂತ ಹೇಳಿದಾಗ ನಾವು ಅದೃಷ್ಟವನ್ನು ನಮ್ಮ ಕೈಯಲ್ಲಾಗಿಸಿಕೊಳ್ಬೇಕು. ಇಂತಹ ಒಂದು ಸುಸಂದರ್ಭ ನಮಗೆ ಬಂದಿದೆ. ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಪ್ರಣಂತುಂ ಸ್ತೋತುಂ ವಾ ಕಥಂ ಅಕೃತ ಪುಣ್ಯ ಪ್ರಭವತಿ ಅಂತ. ಇಂತಹ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಲಿಕ್ಕೆ ಅಥವಾ ಸ್ತುತಿ ಮಾಡಲಿಕ್ಕೆ ಎಷ್ಟು ಜನ ಸಮರ್ಥರಾದ? ಒಬ್ಬ ಪುಣ್ಯವಂತನಿಗೆ ಮಾತ್ರ ಇದು ಲಭ್ಯ ಆಗುತ್ತೆ. ಈಗ ನಾವು ಮನಸ್ಸಿಗೆ ತಂದುಕೊಳ್ಳೋಣ, ನಾವು ಎಷ್ಟು ಪುಣ್ಯವಂತರು ಅಂತ. ಇಂತಹ ಪುಣ್ಯವಂತರಾದಂತಹ ನಾವು ಈಗ ನೀವು ಅಭ್ಯಾಸ ಮಾಡಿದಂತಹ ಕಲ್ಯಾಣ ದೃಷ್ಟಿಯಲ್ಲೂ ಕೂಡ ಇದೆ. ಸೇವಾಭಿರಂಭ ನವಭೂತ ನವ ಪಾದಾಂಬುಜಪೂನೆ ನಾಗಾರಿಕಂ ಭಾಗ್ಯವತಾಂ ಜನ. ಇದು ಭಾಗ್ಯವಂತರಿಗೆ ಮಾತ್ರ ಸಿಗುತ್ತೆ. ನಾವೆಲ್ಲರೂ ಒಂದು ಭಾಗ್ಯವಂತರು. ಇಂತಹ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಅಭ್ಯಾಸ ಮಾಡಿದ ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಜೊತೆಯಲ್ಲಿ ನಮಗೆ ತಿಳಿದಂತಹ ಎಲ್ಲ ಜನರಿಗೂ ಕೂಡ ಇದು ಹೇಳುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಮಂಗಲ ಕಾರ್ಯವಾದಾಗ, ಏನಾದರೂ ನಿಶ್ಚಯ ಮಾಡಿಕೊಂಡಾಗ ವರ್ಷಗಟ್ಟಲೆ ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ತೀವಿ. ಆ ಕಾರ್ಯಕ್ರಮ ಹತ್ತಿರ ಬಂದಾಗ ನಮಗೆ ಕೂಡ ಅವರಿಗೆ ಹೇಳಬೇಕು ಏನೋ, ಇವರಿಗೆ ಮಾಡಬೇಕು ಏನೋ, ಹೇಗೆ ಮಾಡಬೇಕು ಏನೋ ಅಂತ ಕಾತುರ ನಮ್ಮೆಲ್ಲರ ಮನಸ್ಸಲ್ಲಿ ಇರುತ್ತೆ.
ಹಾಗೆ ಇಂಥ ಒಂದು ಅಮೋಘವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವು ಹೇಳೋದಿಲ್ಲ, ಒಂದು ದೇವತಾ ಕಾರ್ಯ ಇಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಶ್ರೀಶ್ರೀರವರು ಯಾವಾಗಲೂ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಸತ್ರ. ಈಗ ನಾವು ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿಸಿದ್ರೆ ನಾವು ಪುರೋಹಿತರು ಕರಿತೀವಿ, ಅವರು ಸಂಕಲ್ಪ ಮಾಡ್ತಾರೆ, ಯಜಮಾನ ಕೂತ್ಕೊಳ್ತಾರೆ, ಪುರೋಹಿತರು ಮಾಡ್ತಾರೆ, ನಾವು ಕೂತ್ಕೊಂಡು ನೋಡ್ತೀವಿ, ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ತೀವಿ. ಇದು ಹಾಗಲ್ಲ, ನಾವು ಪ್ರತಿಯೊಬ್ಬರೂ ಕೂಡ ಈ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದನ್ನು ಗಮನಿಸಬೇಕು. शंकराचार्य गुरवे शंकरात्मने शरीरिणां शंकराय शंकर ज्ञान हेतवे स्तुति शंकर ನಮ್ಮ ಈ ಒಂದು ಹೆಸರಿನಡಿಯಲ್ಲಿ 3 ಸ್ತೋತ್ರಗಳನ್ನು ನಾಡಿದ್ದು 20ನೇ ತಾರೀಕಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕಾಗಿದೆ. ಈ ಒಂದು ಸಮರ್ಪಣಾ ಕರ್ತವ್ಯ ಕಾರ್ಯಕ್ರಮ ನಾವು ಶಬ್ದ ಹೇಳ್ಬೋದು, ಆದರೆ ಇದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದೊಂದು ಕರ್ತವ್ಯ ಇದೆ, ಪ್ರತಿಯೊಬ್ಬನ ಕರ್ತವ್ಯ. ಅಂಥ ಕರ್ತವ್ಯವನ್ನು ನಾವೆಲ್ಲ ಒಟ್ಟಾಗಿ ನಾಡಿದ್ದು ಮಾಡುವಂತಹ ಒಂದು ದಿನ. ಇದನ್ನು ಯಶಸ್ಸು ಮಾಡಬೇಕು ಅಂತ ಹೇಳಿ ಈಗ ಅನೇಕ ಪ್ರಮುಖರು ಅವರವರ ಒಂದು ಜವಾಬ್ದಾರಿಯನ್ನು ಮನಸ್ಸಿಟ್ಟುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಾವು ಕೂಡ ನಮ್ಮ ಅಯೋಧ್ಯೆಯಿಂದ ಎಲ್ಲ ಪಾರಾಯಣಗಳಿಗೆ ಬರುವ ಹಾಗೆ ಮಾಡುವುದಕ್ಕೆ ಅಭಿಪ್ರಾಯ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಆದರೆ ಬಹುಶಃ ಪ್ರಯತ್ನ ಮಾಡುವ ನಮಗೆ ಅನುಭವ ಹೀಗೆ ಬರೋದಕ್ಕೆ ಸಾಧ್ಯ ಇದೆ. ಸಮಾಜ ಅಂದಮೇಲೆ ಬಹುತೇಕ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ, ಅದಕ್ಕೆ ಬಹಳ ವ್ಯತ್ಯಾಸ. ಭಾಷೆ ಬೇರೆ ಇರಬಹುದು, ಅಭಿಪ್ರಾಯ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗ್ಬೋದು, ಆದರೆ ಸಮಸ್ಯೆ ಮಾತ್ರ ಎಲ್ಲ ಕಡೆ ಒಂದೇ ಸಮಸ್ಯೆ. ಹಾಗೆ ನಾವು ಮೈಸೂರಿಗೆ ಮಾಡುವಾಗ ಪಾರಾಯಣ ಅಭ್ಯಾಸ ಮಾಡುತ್ತಾರೆ, ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮನೆಯಲ್ಲಿ ಅದನ್ನು ಪಾರಾಯಣ ಮಾಡ್ತಾನೆ ಇರ್ಬೋದು. ಅದು ನಾಡಿದ್ದು ಬನ್ನಿ ಅಂದಾಗ ಅದಕ್ಕೆ ಅಷ್ಟೊಂದು ಮನಸ್ಸು ಮಾಡದೇ ಹೋಗ್ಬೋದು. ಕೆಲವರು ಆರೋಗ್ಯ ತೊಂದರೆ ಇದ್ದರೆ ಅದು ಬೇರೆ ವಿಷಯ, ಶಾಲೆಯ ತೊಂದರೆ ಇದ್ದರೆ ಅದು ಸರಿ ಅನ್ನೋದು ಅದು ಅಷ್ಟೇ. ಅಲ್ಲೇ ಆಗಬೇಕು, ಇಲ್ಲೇ ಮಾಡ್ತೇನೆ, ಮನೆಯಲ್ಲೇ ಮಾಡಿಬಿಡ್ತೇನೆ ಅಂತ ಒಂದು ಭಾವ, ಅಥವಾ ಬೇರೆ ಏನಾದರೂ ಕಾರ್ಯಕ್ರಮ ಹಾಕ್ಕೊಂಡ್ಬಿಡೋದು ಮಾತ್ರ ನಾವು ವಿಶೇಷವಾಗಿಲ್ಲ ಯೋಚನೆ ಮಾಡಬೇಕು. ಮತ್ತು ಈಗಾಗಲೇ ಮಾಡ್ತಾ ಇರೋ ಪ್ರಯತ್ನವನ್ನು ಆ ದೃಷ್ಟಿಯಿಂದಲೇ ನಾವು ಮಾಡಿದರೆ ಆಗ ಪಾರಾಯಣ ಅಭ್ಯಾಸ ಮಾಡಿದವರಿಗೂ ಸಂತೋಷ, ಮತ್ತು ಯಾರು ಶ್ರೋತೃಗಳಾಗಿ ಬಂದಿರ್ತಾರೋ ಅವರಿಗೂ ಕೂಡ ವಿಶೇಷವಾದಂತಹ ಒಂದು ಪ್ರೇರಣೆ ಆಗುತ್ತೆ. ಇಲ್ಲಿವರೆಗೆ ನಾವು ಮೌನವಾಗಿ ನಮ್ಮ ಕರ್ತವ್ಯ ಮಾಡ್ತಾ ಬಂದು, ನಾನು ಬೆಳಗ್ಗೆ ಕೇಳಿದೆ, ನಾನು ಇಷ್ಟು ಕಷ್ಟಪಟ್ಟು 1 ಲಕ್ಷಕ್ಕೂ ಹೆಚ್ಚು ಮೈಸೂರಿನ ನಗರದಲ್ಲೇ ನಾವು ಹೇಳ್ಕೊಡ್ತೇವೆ, ವಿದ್ಯಾರ್ಥಿಗಳು ಸೇರಿ ಸಿಕ್ಕೊಂಡು. ಆದರೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕಲ್ಯಾಣ ಈ ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೇವೆ. ನಾನು ಕೇಳಿದೆ, ಯಾವ್ದಾದ್ರು ಪೇಪರಲ್ಲಿ ಬಂತ ಈ ವಿಷಯ ಅಂತ ಕೇಳಿದೆ. ಇಲ್ಲ, ಹಿಂದೆ ಬಂದಿತ್ತ? ಅದು ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಂತ ಅಂತ ಕೇಳಿದೆ, ಅದು ಇಲ್ಲ. ಮೀಡಿಯಾದಲ್ಲಿ ಬಂತ ಅಂತ ಕೇಳಿದೆ, ಅದು ಇಲ್ಲ. ಬರೀ ಮೀಡಿಯಾದಲ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಯಾವುದೇ ಪ್ರಚಾರ ಇಲ್ಲ. ಅಷ್ಟಾದರೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಪಾರಾಯಣ ಗ್ರಂಥಗಳನ್ನು ನಾವು ತಯಾರು ಮಾಡಿದ್ದೇವೆ ಅಂತಂದರೆ ಆಗ ನಮ್ಮ ಪರಿಶ್ರಮ ಅಂತಕ್ಕಂಥದ್ದು ಎಷ್ಟರ ಮಟ್ಟಿನ ದೊಡ್ಡ ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದ್ಭುತವಾದ ಒಂದು ಕೃಪೆ, ಆ ಒಂದು ಶಕ್ತಿ, ಅದು ವಿಶೇಷವಾದಂತಹ ಅನುಗ್ರಹವನ್ನು ಆಯ್ದುದನ್ನು ಬಂದರೆ ಆಗುತ್ತೆ. ಇಲ್ಲ ಅಂತ ಆಗೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಭಗವತ್ಪಾದ ಈ ಉಪದೇಶಗಳನ್ನು ಬಿಟ್ಟು ನಾನು ಇನ್ನು ಯಾವುದನ್ನೇ ಹೇಳ್ಕೊಂಡ್ರು ಕೂಡ, ಅವ್ರು ಹೇಳಿದ್ದಾರೆ, ಇನ್ನು ಯಾವುದನ್ನೇ ಹೇಳ್ಕೊಂಡ್ರು ಕೂಡ ಖಂಡಿತ ಇದು ಯಶಸ್ವಿ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗೇನಾದ್ರೂ ಯಶಸ್ವಿ ಆಗಬೇಕು ಅಂದರೆ ಭಗವತ್ಪಾದಲ್ಲಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿದ್ದಾರೋ ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಮಾಡಬೇಕಾಗುತ್ತೆ. ಆ
ಎಲ್ಲವನ್ನು ಅಳವಡಿಸುವ ಉಪದೇಶವನ್ನು ನೀಡಿದ್ದರಿಂದ ಅದನ್ನು ನಾವು ಹೇಳಿಕೊಡ್ತೇವೆ ಬನ್ನಿ ಅಂದಾಗ ಬಂದು ಆ ಸಂತೋಷವಾಗಿ ಹೇಳಿಕೊಟ್ಟು ಎಲ್ಲರೂ ನಾವು ಆ ಹೇಳಿಕೊಟ್ಟಿದ್ದಾಗಲಿ ಹೇಳಿಸಿಕೊಂಡಿದ್ದಾಗಲಿ ಅದರ ಸಂತೋಷವನ್ನು ನಿರಂತರವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಈಗ ನಮ್ಮ ಸಮಾಜಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ರುಚಿ ಅದು ಬರಬೇಕು. ನಾವು ಎಷ್ಟು ಕಷ್ಟಪಟ್ಟಿದ್ದು ಸಾರ್ಥಕವಾಗುತ್ತೆ. ಜನಕ್ಕೆ ಒಂದು ಜಾಗೃತಿ ಉಂಟಾಗಬೇಕು ಮತ್ತು ಒಂದು ಪ್ರಚಂಡವಾದ ಸ್ತೋತ್ರ ಅದು ಸಾಮೂಹಿಕವಾಗಿ ಮಾಡಿದಾಗ ಎಂಥ ಬದಲಾವಣೆಯನ್ನು ತರುತ್ತೆ ವ್ಯಕ್ತಿಗಳ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಕೂಡ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಅಂತಂದರೆ ಈ ರೀತಿಯ ಒಂದು ವಿಶೇಷವಾದ ಸಮರ್ಪಣಾ ಕರ್ತವ್ಯ ಮಾಡಲೇಬೇಕಾಗುತ್ತೆ. ಇಡೀ ನಮ್ಮ ಅಯೋಧ್ಯೆ ಇದೆ, ರಾಜರಾಜೇಶ್ವರಿ ಈ ನಗರದ ಅಯೋಧ್ಯೆ, ಪ್ರತಿಯೊಂದು ಮನೆಯನ್ನು ಕೂಡ ನಾವು ಸಂಪರ್ಕ ಮಾಡಿ ಉಪ್ಪುಗಳನ್ನು ಮಾಡಿ ನಾವು ಅವರಿಗೆ ಸಂದೇಶವನ್ನು ಕೊಟ್ಟಿದ್ದೇ ಆಗದೆ ಆಗ ಅವರು ಸ್ವತಂತ್ರವಾಗಿ ಬರ್ತಾರೆ. ಸ್ವಲ್ಪ ಅದರ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಆಗ ಅವಶ್ಯವಾಗಿ ಬಂದೇ ಬರ್ತಾರೆ. ಯಾರು ಸ್ತೋತ್ರದ ಒಂದು ಮಹತ್ವದ ಕುರಿತಾಗಿ ಒಂದು ವಾಕ್ಯವನ್ನು ನಾವು ಹೇಳೋದು ಬೇಡ. ಉದಾಹರಣೆಗೆ ಕಲ್ಯಾಣ ಕ್ರಿಸ್ತವದಲ್ಲಿ 12ನೇ ಶ್ಲೋಕ ಭಗವತ್ಪಾದ ಹೇಳ್ತಾರೆ. ಆ ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾ ಭಗವತ್ಪಾದರು ಸಂಪತ್ಕರಾಯ್ ಸಕಲೇಂದ್ರಿಯ ನಂದನಾನಿ ಅಂತ. ಅಮ್ಮ ನಿನ್ನ ಸ್ತುತಿ, ನಿನ್ನ ಸ್ಮರಣೆ ಇದು ಸಂಪತ್ಕರಾಯ್, ಸಕಲ ವಿಧವಾದಂಥ ಸಂಪತ್ತುಗಳನ್ನು ಕೊಡತಕ್ಕಂತಹ ಸಾಮರ್ಥ್ಯ ಇರುವಂಥದ್ದು. ಆ ಸಾಮರ್ಥ್ಯ ಇದೆ ಅಂತ ನೀನನ್ನು ನಾನು ಸ್ತುತಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸಕಲೇಂದ್ರಿಯ ನಂದನಾನಿ ಅಂತಾರೆ. ಏನಂತ ನಮಗೆ ಅಷ್ಟು ಇಂದ್ರಿಯಗಳು, 5 ಇಂದ್ರಿಯಗಳು ಕೂಡ ಅತ್ಯಂತ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ನೀಡಬೇಕೆಂದುಕೊಳ್ತಾ ಇದ್ದೀನಿ. ಇದು ಈ 2 ಶಬ್ದಗಳಿದೆ ಅಲ್ಲ, ಎಷ್ಟು ವಿಶಾಲವಾದಂಥ ವಿಸ್ತಾರವಾದಂಥ ಅರ್ಥವನ್ನು ಹೊಂದಿದೆ. ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಅವನಿಗೆ ಆ ಇಂದ್ರಿಯಗಳು ಅದರ ಪಾಠ, ಅದರ ಒಂದು ಕೌಶಲ್ಯ ಅದು ನಿರಂತರವಾಗಿ ಇದ್ದರೆ ಸಾಧ್ಯ. ಕಣ್ಣು ಸರಿ ಇದೆ, ಕಿವಿ ಸರಿ ಇಲ್ಲ, ಕಿವಿ ಸರಿ ಇದೆ, ಮೂಗು ಸರಿ ಇಲ್ಲ, ಮೂಗು ಸರಿ ಇದೆ, ಇನ್ನೊಂದು ಸರಿ ಇಲ್ಲ ಅಂತ ಆದರೆ ಅದು ಅವನು ಯಶಸ್ವಿ ಆಗೋದು ಹೇಗೆ? ರಾಜ್ಯವನ್ನೇ ನಮಗೆ ಕೊಡತಕ್ಕಂಥದ್ದು ದಾನ ನಿರತಾನಿ ಅಂದರೆ 2ನೇ ಪಂಕ್ತಿ. ಯಾರು ಏನೇ ಅಪೇಕ್ಷೆ ಪಡಲಿ ಅದೆಲ್ಲವೂ ಕೂಡ ಒದಗಿ ಬರುತ್ತೆ ಅಂತ ಒಂದು ಶಬ್ದ ಹೇಳ್ಬಿಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಮೇಲೆ ಭಗವತ್ಪಾದರು ಹೇಳ್ತಾರೆ 3ನೇ ಪಂಕ್ತಿಯಲ್ಲಿ, ನಿನ್ನೆ ಒಂದು ಮಾಡಿದ ನಮಸ್ಕಾರ ಇದೆಯಲ್ಲ ಅದು ಸಕಲ ದುರಿತಗಳನ್ನು ಕೂಡ ದೂರ ಮಾಡತಕ್ಕಂತಹ ದುರಿತಾಹರಣ ಉದ್ಯತಾನಿ. ಅದೇ ಕರ್ತವ್ಯ, ಅದೇ ಕೆಲಸ ನಿನಗೆ. ಯಾರು ನಮಸ್ಕಾರ ಮಾಡ್ತಾರೆ ಅವರ ಪಾಪ ಪರಿಪೂರ್ಣವಾಗಿ ದೂರ ಮಾಡ್ತಾರೆ, ಅವರ ದುರಿತವನ್ನು ದೂರ ಮಾಡ್ತಾರೆ. ದುರಿತ ಅಂತಂದ್ರೆ ಹಿಂದೆ ನಾವು ಮಾಡಿ ತಪ್ಪು ಮಾಡಿ ಸಂಗ್ರಹ ಮಾಡಿಬಿಟ್ಟು ಅದಕ್ಕೆ ದುರಿತ ಅಂತ ಹೇಳೋದು. ಪಾಪ ಅಂದ್ರೆ ಸಾಮಾನ್ಯ ಶಬ್ದವಾಗುತ್ತೆ. ದುರಿತ ಶಬ್ದವನ್ನು ಹೇಳಿಬಿಟ್ರೆ ಅದು ಹಿಂದೆ ಸಂಗ್ರಹ, ಹಿಂದೆ ಕರ್ತವ್ಯವನ್ನು ಮಾಡಿ, ಕರ್ತವ್ಯ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದದ್ದು, ಅದನ್ನು ಮಾಡಿ ಸಂಗ್ರಹ ಮಾಡಿದಂಥದ್ದು. ಅದರಿಂದ ದುಃಖ ಉಂಟಾಗುತ್ತದೆ. ಈ ಜನ್ಮದಲ್ಲಿ ನಮಗೆ ದುಃಖ ಉಂಟಾಗುತ್ತೆ ಅಂತಂದ್ರೆ ಕಾರಣ ನಾವು ಹಿಂದಿನ ಜನ್ಮಗಳಲ್ಲಿ ಈ ರೀತಿ ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಆಚರಣೆಗಳನ್ನು ಮಾಡಿದ್ದೇ ಕಾರಣ. ಅದು 2 ಮಾತಿಗೆ ಅವಕಾಶ ಬೇಕು. ಅದಕ್ಕೆ ಹೇಳ್ತಾರೆ ಅನಿಶಂ, ಕ್ಷಣವೂ ಬಿಡದೆ ರಾತ್ರಿ ಹಗಲು ನಿರಂತರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ ನೀನು ನನ್ನ ವಿಷಯವಾಗಿ ಅನುಗ್ರಹ ವಿಶೇಷವಾಗಿ ಮಾಡಿ. ಯಾಕಂದ್ರೆ ನಾನು ಅದನ್ನು ಮಾಡ್ತಾ ಇದ್ದೇನೆ, ಅನುಗ್ರಹ ಮಾಡುವಂತ ಕಾಡ್ತೇನೆ, ಬೇಡ್ತಾ ಇದ್ದೇನೆ ಅಂತ ಅನುಗ್ರಹವನ್ನು ಮಾಡುವಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ಯಾರನ್ನು ಅವಲಂಬಿಸದೆ ನಾವಾಗೇ ಪಾರಾಯಣ ಮಾಡಿ ನಮ್ಮ ಈ ದುರಿತಗಳನ್ನೆಲ್ಲ ದೂರ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ದಾರಿ ಭಗವತ್ಪಾದವನ್ನು ಹಾಕಬೇಕಿದೆ. ಎಷ್ಟೋ ಸಾರಿ ನಮ್ಮವರು ಕೇಳ್ತಿರ್ತಾರೆ, ಸ್ವಾಮಿಗಳೇ ಈಗ ಕೆಲವರಿಗೆಲ್ಲ ಈ ಥರ ದುರಿತವನ್ನು ದೂರ ಮಾಡೋದಕ್ಕೆ ಸಂಧ್ಯಾವಂದನೆ ಇನ್ನೊಂದು ಮತ್ತೊಂದೆಲ್ಲ ಇದೆ ಅಂತ ನಾವು ಕೇಳಿದ್ದೇವೆ, ನಮ್ಮಂಥವರಿಗೆ ಏನಿದೆ? ಹಾಗೇನಾದ್ರು ಇದೆಯಾ ನಾವು ಮಾಡುವಂಥದ್ದು ಅಂತ ಕೇಳ್ತಾರೆ. ಎಷ್ಟು ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ರೀತಿ ನಾವು ಜಗನ್ಮಾತೆಯ ಸ್ತುತಿಯನ್ನು ಅಥವಾ ಪರಮಾತ್ಮನ ಸ್ತುತಿಯನ್ನು ಮಾಡಿದ್ದೇ ಆದರೆ ಸಕಲ ವಿಧವಾದಂತಹ ದುರಿತಗಳು
ಪಂಚಾಕ್ಷರ ನಕ್ಷತ್ರಮಾಲಾದಲ್ಲಿ ಭಗವತ್ಪಾದರು ಅಂಧಕಾಂತಕಾಯ ಪಾಪಹಾರಿಣಿ ನಮಃ ಶಿವಾಯ ಅಂತ ಮತ್ತೆ ಪಾಪಹಾರಿಣಿ ಅಂತ ಮಾಡಿಬಿಡ್ತಾರೆ ಭಗವತ್ಪಾದರು. ಅಷ್ಟೇ ಅಲ್ಲ, ಆ ಯಮನ ಭಯ ಅದಂತೂ ಎಲ್ಲರಿಗೂ ಇರೋದು, ಅದನ್ನು ದೂರ ಮಾಡುತ್ತೆ ನಿನ್ನ ಈ ಅನುಗ್ರಹ ಅಂತಕ್ಕಂಥದ್ದು. ನಿನ್ನ ಈ ನಮಃ ಶಿವಾಯ ಅಂತಕ್ಕಂಥ 5 ಅಕ್ಷರಗಳಿಂದ ಕೂಡಿದ ಮಂತ್ರ ಅದು ನಮ್ಮ ನಾಲಿಗೆ ನಿಂತಿದ್ದೇ ಆದರೆ ಮರಣ ಭಯ ಆಮೇಲೆ ಇಲ್ಲ. ದೇಹಕ್ಕೆ ಇರ್ಬೋದು ಮರಣ, ಅದು ಬೇರೆ. ನಮ್ಮ ಪಾರಾಯಣಕರ್ತರು ಬೇರೆ ಪಾರಾಯಣಕರ್ತರಿಗೆ ಇದನ್ನು ಹೇಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ನಾಳೆ ಇದನ್ನು ಸಾರಬೇಕು ನಾವು ಈ ಸಮಾಜಕ್ಕೆ. ಸಾಮೂಹಿಕವಾಗಿ ನಾವು ಪಾರಾಯಣ ಮಾಡೋದ್ರಿಂದ ಇಡೀ ಸಮಾಜಕ್ಕೆ ಈ ಅಂಶವನ್ನು ಸಾರಿ ಹೇಳಬೇಕೀಗ. ಏನು ಹೇಳ್ತಾರೆ ಭಗವತ್ಪಾದರು? ಅಂತ್ಯ ಕೊನೆಯ ಶ್ಲೋಕ 26ನೇ ಶ್ಲೋಕದಲ್ಲಿ, 27ನೇ ಕೊನೆಯ ಶ್ಲೋಕ 26ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಡೀತಾನೆ ಇರುತ್ತೆ. ಅಲ್ಲಿ ನಿರಂತರವಾಗಿ ನಾವು ಪರಮಾತ್ಮನನ್ನು ಆಚರಿಸಿದ್ದೇ ಆದರೆ ಆಗ ಸಕಲ ಕಷ್ಟಗಳನ್ನು ಕೂಡ ದುಃಖವನ್ನು ಕೂಡ ನಾಶ ಮಾಡತಕ್ಕಂಥ ಅಂತ ಹೇಳ್ತಾ, ಇದು ಯಾರಿಗೆ ಕೇವಲ ನಮಗೆ ಮಾತ್ರವ ಅಂದರೆ ನಾಡಿ ನಾಳೆ ಹೇಳೋಣ ಅಂತಕ್ಕಂಥ ಅತ್ಯಂತ ಆತ್ಮವಿಶ್ವಾಸ ಮತ್ತು ಪರಮಾತ್ಮನಲ್ಲಿ ಅತ್ಯಂತ ಬಲವಾದಂಥ ಒಂದು ನಂಬಿಕೆ, ಇದನ್ನು ಇಟ್ಟುಕೊಂಡು ನಾವು ನಮ್ಮ ಸಂದೇಶವನ್ನು ನಾಡಿದ್ದು ತಲುಪಿಸಿದ್ದೇ ಆದರೆ ಮನೆಗಳಿಗೆ ಜನ ಖಂಡಿತವಾಗಿ ಮೈಸೂರಿನ ಆಸ್ತಿಕರೆಲ್ಲರೂ ಕೂಡ ಬಂದು ಅಲ್ಲಿ ಸಮಾವೇಶಗೊಳ್ತಾರೆ. ಆ ಫಲಗಳನ್ನು ಹೊಂದಿರತಕ್ಕಂಥ ಈ ಸ್ತುತಿಶಂಕರ ಸಮರ್ಪಣಾ ಕಾರ್ಯಕ್ರಮ ಇದೆ. ಇದನ್ನು ನಾವು ಎಲ್ಲ ದೃಷ್ಟಿಯಿಂದ ವ್ಯವಸ್ಥೆಯನ್ನು ಸಮರ್ಪಣಾ ಕರ್ತವ್ಯವನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋದು ನಾವು ಮನಸ್ಸಿಟ್ಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ನಮ್ಮ ರಾಜರಾಜೇಶ್ವರಿ ನಿಮಗೆ ಎಲ್ಲರಿಗೂ ಕೂಡ ಇನ್ನು ಯಾವ ರೀತಿಯ ವ್ಯವಸ್ಥೆಯನ್ನು ವ್ಯವಸ್ಥಾಪಕರ ಕಡೆಯಿಂದ ಮಾಡಿದ್ದೇ ಆದರೆ ಆಗ ನೀವು ಇನ್ನೊಂದಷ್ಟು ಪಾರಾಯಣಕರ್ತರು ಬರೋದಿಲ್ಲ ಅಂತ ಇದ್ದವರು ಕೂಡ ಕರ್ಕೊಂಡು ಬರ್ಬೋದು. ಜೊತೆಗೆ ನಮ್ಮ ಪಾರಾಯಣಕರ್ತರ ಸುತ್ತ ಮನೆಗಳಲ್ಲಿ ಅಥವಾ ಪಕ್ಕದ ಮನೆಗಳಲ್ಲಿ ಇದ್ದಂಥ ಆಸ್ತಿಗಳು ಕೂಡ ಬಲವಾಗಿ ಮಾಡ್ಬೋದು ಅನ್ನೋದನ್ನು ಈಗ ನೀವು ಹೇಳಿದ್ದೇ ಆದರೆ ನಾವು ವ್ಯವಸ್ಥಾಪಕರ ಗಮನ ತರ್ತೇವೆ. ಅವರನ್ನು ತಕ್ಕಂತೆ ನೀವು ಸಹಕಾರ ಕೊಡ್ತಾರೆ. ಅವರ ತುಂಬ ಚೆನ್ನಾಗಿ ನಾವು ಕರ್ತವ್ಯವನ್ನು ಮಾಡ್ಬೋದು. ನಾವು ಸಂಖ್ಯೆ ವಾಹನ ವ್ಯವಸ್ಥೆ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರ್ಬೋದು. ಸಂಖ್ಯೆ ನಾವು ಸರಿಯಾಗಿ ಯಾವ ಯೋಜನೆಗಳು ಕೊಟ್ಟಿಲ್ಲ ಅಂತಂದರೆ ಆಗ ನಾಳೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಸಂಖ್ಯೆಯನ್ನು ಕರಾರುವಾಕ್ಕಾಗಿ ಕೊಡೋದು ಬಹಳ ಮುಖ್ಯ. ಮತ್ತು ಸಾಕಷ್ಟು ಮೊದಲು ಕೊಡಬೇಕು. ಕೊನೆಯ ದಿವಸ 20ನೇ ತಾರೀಕು ಕಾರ್ಯಕ್ರಮ 19 ಮಧ್ಯರಾತ್ರಿ ಒಂದು ಮೆಸೇಜ್ ಹಾಕ್ಕೊಡೋದು ಮೊಬೈಲ್ಗೆ. ಎಲ್ಲ ಏನಿಲ್ಲ, ಇಷ್ಟು ತನಕ ನಾವು ಗುರುಗಳ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕೇಳ್ಕೊಂಡ್ವಿ. ಎಲ್ಲ ಸರಿ. ಪ್ರಸಾದ ವ್ಯವಸ್ಥೆ ಒಂದು ಬಂದ ಕೊಡೋಕ್ಕಿಂತ ಕಾರ್ಯಕ್ರಮ ಚೆನ್ನಾಗಾಗಬೇಕು, ಪಾರಾಯಣ ಸಮರ್ಪಣೆ ಆಗಬೇಕು. ಆ ದೃಷ್ಟಿಯಿಂದ ನನ್ನ ಮನಸ್ಸಿಗೆ ಬಂದಿದ್ದು, ಹೋಗ್ತಾನೆ 3 ಗೇಟ್ ಇದೆ ಅಂತಲ್ಲ, ಹೋಗ್ತಾನೆ ಪ್ರಸಾದನ ನಿಧಾನವಾಗಿ ಎಲ್ಲ ಸ್ವೀಕರಿಸ್ಕೊಂಡು ತೊಗೊಂಡೋದ್ರೆ ಈ ವಲಯದಲ್ಲಿ 5 ಕೇಂದ್ರ ಸಿಕ್ಕೊಂಡಿದ್ದು, ಅದರಲ್ಲಿ 1000 ಜನ ನಾನು ಎಸ್ಟಿಮೇಷನ್ ಹಾಕೊಂಡಿದ್ದೆ. ಈಗ ಸ್ಕೂಲ್ ಮಕ್ಕಳೆಲ್ಲ ಬೇಡ ಅಂತ ಆಗಿರೋದ್ರಿಂದ ಅವರೇ 700 ಜನ ಇದ್ದಾರೆ. ಹೋಗಿ ಕನ್ನಡ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಬಿಟ್ಟು ಈಗ 300 ಜನ ಆಗಿದ್ದಾರೆ. ಇನ್ನು ಅವರಾಗಲೇ ಬರೋದು ಸಪ್ರೇಟಾಗಿ ಬರೋರು ಒಂದು 200 ಜನ ಸೇರ್ಕೊಂಡು 500 ಜನ ಈ ವಲಯದಿಂದ ಬರ್ತಾರೆ. ನಿಮ್ಗೆ ಅನಿಸೋದು 14ನೇ ತಾರೀಕಿನ ಮತ್ತೆ ಪ್ರಯತ್ನ ಇದ್ದೇ ಇದೆ. ಅವಾಗ ಎಷ್ಟು ಹೋಗ್ತಾ ಬರ್ತಾರೆ ಖಂಡಿತ. ಅರಮನೆಯಿಂದ ಆಗಿರೋದ್ರಿಂದ ಎಲ್ಲರಿಗೂ ಹತ್ತಿರ ಇದೆ. ಯಾರು ಯಾವುದೂ ಅಪೇಕ್ಷೆ ಮಾಡದಲ್ಲೇ ಎಲ್ಲ ಅವರು ಸ್ವಂತವಾಗಿ ಬರೋರು ತುಂಬ ಜನ ಇದೆ. ಆಗಿರೋರು ಹೇಳಿ, ಹೇಳಿ ಬೇರೆಯವರು ಹೋಗಿ ಸರ್ವ